ಜಾಕಿ ಶ್ರಾಫ್ 1987ರಲ್ಲಿ ಆಯೇಷಾ ಅವರನ್ನು ವಿವಾಹವಾದರು. ಆಯೇಷಾ ಭಾರತೀಯ ವಾಯುಪಡೆಯ ಹಿರಿಯ ಅಧಿಕಾರಿ ಹಾಗೂ ವೀರಚಕ್ರ ಪ್ರಶಸ್ತಿ ಪುರಸ್ಕೃತ ಏರ್ ವೈಸ್ ಮಾರ್ಷಲ್ ರಂಜನ್ ದತ್ ಅವರ ಪುತ್ರಿ. ಇಬ್ಬರು ಮದುವೆಗೆ ಮುನ್ನ ಹಲವು ವರ್ಷಗಳ ಕಾಲ ಪರಸ್ಪರ ಪ್ರೀತಿಸಿ ಡೇಟಿಂಗ್ ಮಾಡಿದ್ದರು. ಆ ಸಮಯದಲ್ಲಿ ಜಾಕಿ ಇನ್ನು ಬಾಲಿವುಡ್ನಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಗಳಿಸಿರಲಿಲ್ಲ. ಆಯೇಷಾ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದರು. ಅವರು ಮನಿಲಾದಲ್ಲಿ ನಡೆದ ಮಿಸ್ ಯಂಗ್ ವರ್ಲ್ಡ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. 1984ರಲ್ಲಿ ಒಂದು ಚಿತ್ರದಲ್ಲಿಯೂ ನಟಿಸಿದ್ದರು. ನಂತರ ಸಿನಿಮಾಗಳಿಗಿಂತ ಮಾಡೆಲಿಂಗ್ ಹಾಗೂ ನಂತರ ನಿರ್ಮಾಣ ಕ್ಷೇತ್ರದತ್ತ ಹೆಚ್ಚು ಗಮನ ಹರಿಸಿದರು. ಜೂನ್ 5, 1987ರಂದು ತಮ್ಮ ಹುಟ್ಟುಹಬ್ಬದ ದಿನವೇ ಆಯೇಷಾ ಮತ್ತು ಜಾಕಿ ವಿವಾಹವಾದರು. ಆದರೆ ಈ ಮದುವೆಗೆ ಆಯೇಷಾ ಕುಟುಂಬದ ಆರಂಭಿಕ ವಿರೋಧ ಎದುರಾಯಿತು. ಕಾರಣ, ಆ ಸಮಯದಲ್ಲಿ ಜಾಕಿ ಮುಂಬೈನ ಚಾಲ್ ಪ್ರದೇಶದಲ್ಲಿ ವಾಸಿಸುತ್ತಿದ್ದರು. ತಮ್ಮ ಮಗಳು ಅಂತಹ ಪರಿಸರದಲ್ಲಿ ಬದುಕುವುದು ಕುಟುಂಬಕ್ಕೆ ಒಪ್ಪುವಂತಿರಲಿಲ್ಲ. ಆದರೂ ಇಬ್ಬರ ಪ್ರೀತಿಯ ಮುಂದೆ ಈ ವಿರೋಧ ಹೆಚ್ಚು ಕಾಲ ಉಳಿಯಲಿಲ್ಲ. ಕೊನೆಗೆ ಇಬ್ಬರು ತಮ್ಮ ನಿರ್ಧಾರಕ್ಕೆ ಬದ್ಧರಾಗಿ ಸಂಪ್ರದಾಯಬದ್ಧವಾಗಿ ವಿವಾಹವಾದರು. ತಮ್ಮ ಪುತ್ರಿ ಕೃಷ್ಣಾ ಶ್ರಾಫ್ ನಡೆಸುವ ಯೂಟ್ಯೂಬ್ ಕಾರ್ಯಕ್ರಮದಲ್ಲಿ ಜಾಕಿ ಶ್ರಾಫ್ ಈ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದರು. ಆರಂಭದಲ್ಲಿ ಆಯೇಷಾ ತಾಯಿಗೆ ತಾನು ಇಷ್ಟವಾಗಿರಲಿಲ್ಲ ಎಂದು ಹೇಳಿದ್ದರು. ಆ ಸಮಯದಲ್ಲಿ ಉದ್ದ ಕೂದಲು, ಮೀಸೆ, ಹರಿದಿದ್ದ ಟೀ ಶರ್ಟ್ ಹಾಗೂ ಕಪ್ಪು ಪ್ಯಾಂಟ್ ಧರಿಸಿ ಹೋಗುತ್ತಿದ್ದೆ. ನನ್ನನ್ನು ನೋಡಿ ಯಾವುದೇ ತಾಯಿ ತಮ್ಮ ಮಗಳಿಗೆ ಇಂತಹ ಹುಡುಗನನ್ನು ಆಯ್ಕೆ ಮಾಡುತ್ತಾರೆ ಎಂದು ಯೋಚಿಸುವುದಿಲ್ಲ ಎಂದು ಜಾಕಿ ತಮಾಷೆಯಾಗಿ ನೆನಪಿಸಿಕೊಂಡಿದ್ದರು. ಕಾಲಕ್ರಮೇಣ ಜಾಕಿ ಶ್ರಾಫ್ ಬಾಲಿವುಡ್ನಲ್ಲಿ ತಮ್ಮದೇ ಆದ ಸ್ಥಾನವನ್ನು ನಿರ್ಮಿಸಿಕೊಂಡರು. ಯಶಸ್ಸಿನ ನಂತರವೂ ಅವರ ದಾಂಪತ್ಯ ಜೀವನದಲ್ಲಿ ಪರಸ್ಪರ ನಂಬಿಕೆ ಹಾಗೂ ಗೌರವ ಪ್ರಮುಖ ಪಾತ್ರ ವಹಿಸಿತು. ಜಾಕಿ ಪರದೆಯ ಮೇಲೆ ಯಶಸ್ಸು ಗಳಿಸುತ್ತಿದ್ದರೆ, ಆಯೇಷಾ ಕುಟುಂಬ ಮತ್ತು ವೃತ್ತಿಪರ ಜವಾಬ್ದಾರಿಗಳನ್ನು ಸಮತೋಲನದಿಂದ ನಿರ್ವಹಿಸುತ್ತಿದ್ದರು. 2009ರಲ್ಲಿ ಆಯೇಷಾ ಶ್ರಾಫ್ ಮತ್ತು ಸಾಹಿಲ್ ಖಾನ್ ಸೇರಿ ನಿರ್ಮಾಣ ಸಂಸ್ಥೆಯೊಂದನ್ನು ಆರಂಭಿಸಿದರು. ಆರಂಭದಲ್ಲಿ ವ್ಯಾವಹಾರಿಕ ಪಾಲುದಾರಿಕೆಯಾಗಿದ್ದ ಈ ಸಂಬಂಧದ ಬಗ್ಗೆ ನಂತರ ಹಲವು ರೀತಿಯ ಸುದ್ದಿಗಳು ಹರಿದಾಡಿದವು. ಇಬ್ಬರು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಅವರ ಸಂಬಂಧದ ಬಗ್ಗೆ ಹಲವು ಊಹಾಪೋಹಗಳು ಹುಟ್ಟಿಕೊಂಡವು. ಸಾಹಿಲ್ ಖಾನ್ ಆಯೇಷಾಗಿಂತ 17 ವರ್ಷ ಕಿರಿಯವರಾಗಿದ್ದ ಕಾರಣ ಕೆಲವು ಮಾಧ್ಯಮಗಳು ಈ ವಿಷಯವನ್ನು ಹೆಚ್ಚು ಪ್ರಚಾರ ಮಾಡಿದ್ದವು. ಆದರೆ ಈ ಸಂಬಂಧದ ಕುರಿತು ವಿವಿಧ ರೀತಿಯ ಆರೋಪಗಳು, ಪ್ರತ್ಯಾರೋಪಗಳು ಕೇಳಿಬಂದಿದ್ದರೂ ಅವುಗಳ ಬಗ್ಗೆ ಎರಡು ಕಡೆಯಿಂದ ವಿಭಿನ್ನ ಹೇಳಿಕೆಗಳು ಹೊರಬಂದಿದ್ದವು. ಹೀಗಾಗಿ ಈ ವಿಚಾರವು ಸಾಕಷ್ಟು ವಿವಾದಕ್ಕೆ ಕಾರಣವಾಯಿತು. ವ್ಯಾವಹಾರಿಕ ಭಿನ್ನಾಭಿಪ್ರಾಯಗಳು ತೀವ್ರಗೊಂಡ ಬಳಿಕ ಆಯೇಷಾ ಸಾಹಿಲ್ ವಿರುದ್ಧ ಹಣಕಾಸು ಸಂಬಂಧಿತ ಪ್ರಕರಣ ದಾಖಲಿಸಿದರು. ಸುಮಾರು 8 ಕೋಟಿ ರೂಪಾಯಿ ಹಣವನ್ನು ಹಿಂದಿರುಗಿಸಿಲ್ಲ ಎಂದು ಆರೋಪಿಸಲಾಯಿತು. ಇದೇ ವೇಳೆ ಜಾಕಿ ಶ್ರಾಫ್ ಕೂಡ ತಮ್ಮ ಕುಟುಂಬದ ಗೌರವಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ಸುಳ್ಳು ವದಂತಿಗಳನ್ನು ಹರಡಲಾಗಿದೆ ಎಂದು ಆರೋಪಿಸಿ ಕಾನೂನು ಕ್ರಮ ಕೈಗೊಂಡಿದ್ದರು. ಮತ್ತೊಂದೆಡೆ ಸಾಹಿಲ್ ಖಾನ್ ವಿರುದ್ಧ ಕೇಳಿಬಂದ ವೈಯಕ್ತಿಕ ಸಂಬಂಧದ ಆರೋಪಗಳನ್ನು ಆಯೇಷಾ ಸ್ಪಷ್ಟವಾಗಿ ತಳ್ಳಿಹಾಕಿದ್ದರು. ತಮ್ಮ ಮತ್ತು ಸಾಹಿಲ್ ನಡುವೆ ಪ್ರೇಮ ಸಂಬಂಧ ಇರಲಿಲ್ಲ ಎಂದು ಅವರು ಸಾರ್ವಜನಿಕವಾಗಿ ಹೇಳಿಕೆ ನೀಡಿದ್ದರು. ಒಟ್ಟಾರೆಯಾಗಿ ಜಾಕಿ ಶ್ರಾಫ್ ಹಾಗೂ ಆಯೇಷಾ ಶ್ರಾಫ್ ದಂಪತಿ ಹಲವು ದಶಕಗಳಿಂದ ಬಾಲಿವುಡ್ನ ಸ್ಥಿರ ದಾಂಪತ್ಯಕ್ಕೆ ಉದಾಹರಣೆಯಾಗಿ ಗುರುತಿಸಿಕೊಂಡಿದ್ದಾರೆ. ಈ ಮಧ್ಯೆ ಹಲವು ವಿವಾದಗಳು ಸುದ್ದಿಯಾದರೂ ಇಬ್ಬರು ತಮ್ಮ ಕುಟುಂಬವನ್ನು ಒಗ್ಗಟ್ಟಿನಿಂದ ಮುನ್ನಡೆಸಿಕೊಂಡು ಬಂದಿದ್ದಾರೆ. ಇಂದಿಗೂ ಇವರ ಪ್ರೇಮಕತೆ, ಹೋರಾಟ ಅನೇಕ ಅಭಿಮಾನಿಗಳಿಗೆ ಸ್ಫೂರ್ತಿಯ ಕಥೆಯಾಗಿ ಉಳಿದಿದೆ.